ಶಿವರಾತ್ರಿ ಹಬ್ಬದ ದಿನದಂದು ನಾನು ಮತ್ತು ರಕ್ಷಿತ್ ಹೊಸದುರ್ಗದ ಭೈರಪ್ಪನ ಬೆಟ್ಟ ಹತ್ತಬೇಕು, ಸ್ವಾಮಿ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ ನಾವು ಹೊರಡ್ತೀವಿ. ನೋಡಿ, ಹೊರಟಾಗ ಇಲ್ಲಿಂದ ಸ್ವಲ್ಪ ಮೆಟ್ಲು ಕಾಣಿಸ್ತಾ ಇದೆಯಲ್ಲ, ಅಷ್ಟೇ ಮೆಟ್ಲಿರೋದು. ಇನ್ನು ಉಳಿದಿದ್ದೆಲ್ಲ ಬರೀ ಕಲ್ಲು ಮುಳ್ಳು ಗಿಡ ಗಂಟಿಗಳು ಸಾಕಷ್ಟು. ನೋಡಿ, ಎಲ್ಲ ಬರೀ ಕಸ ಕಡ್ಡಿ ಏನೇನೋ ಬೆಳೆದಿದೆ, ಮುಳ್ಳಿನ ಗಿಡಗಳು ಇವೆಲ್ಲ ತರ್ಚಿದ್ವು ಮೈಗೆ. ನಮಗೆಲ್ಲ ಇನ್ನೂ ಸಂಜೆ ಬಂದ ಮೇಲಂತೂ ಉರಿತಾ ಇತ್ತು ಮೈ ಕೈ ಎಲ್ಲ ತರ್ಚಿದ್ವಲ್ಲ ಮುಳ್ಳಿನ ಗಿಡ ಎಲ್ಲ. ಸೊ ಸಂಜೆ ಎಲ್ಲ ಉರಿತಾ ಇತ್ತು ಮೈಯೆಲ್ಲ. ನೋಡಿ, ಹತ್ತುತ್ತಾ ತುದಿಗೆ ಹೋಗ್ಬೇಕು ನಾವು. ಹೋದ್ಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ನಿಂತ್ಕೊಂಡಾಗ ಕಾಣಿಸ್ತಾ ಇರ್ತಕ್ಕಂಥ ವ್ಯೂ ಇದು. ನೋಡಿ, ದೇವಸ್ಥಾನದ ಹೊರಗಡೆ ತುಂಬ ಹಳೆ ಕಾಲದ ದೇವಸ್ಥಾನ, ಬಿದ್ದೋಗಿದೆ ಸ್ವಲ್ಪ. ಆದರೆ ಒಳಗಡೆ ಎಲ್ಲ ಚೆನ್ನಾಗಿದೆ. ಕತ್ತಲಿದೆ ಸ್ವಲ್ಪ. ಒಳಗಡೆ ದೇವಸ್ಥಾನದ ಒಳಗಡೆ ಹೋದರೆ ನಾವು ಎ ಸಿಲಿರ್ತಕ್ಕಂಥ ಫೀಲ್ ಆಗುತ್ತೆ. ಅಷ್ಟು ತಣ್ಣಗೆ ಗಾಳಿ ಬರುತ್ತೆ. ಬಟ್ ಸ್ವಲ್ಪ ಕತ್ತಲಿದೆ ದೇವಸ್ಥಾನದ ಒಳಗಡೆ. ಅಲ್ಲಿ ನಾವು ಹೋದಾಗ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿ ಸ್ವಾಮಿನ ಸ್ವಚ್ಛಗೊಳಿಸ್ತಾಯಿದ್ರು. ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸಂಪೂರ್ಣವಾಗಿ ಪೂಜೆ ಆಗೋವರೆಗೂ ವೆಯ್ಟ್ ಮಾಡಿದ್ವಿ. ನೋಡಿ, ಪೂಜಾರರು ಎಷ್ಟು ಚೆನ್ನಾಗಿ ಸ್ವಾಮಿ ಪೂಜೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ನೋಡಿ, ಈಗ ಸ್ವಾಮಿಯ ಸಂಪೂರ್ಣ ಪೂಜೆ ಆದಮೇಲಿನ ಚಿತ್ರ ಇದು. ಈ ಬೆಟ್ಟಕ್ಕೆ ಇನ್ನೊಂದು ಕಡೆಯಿಂದನೂ ರಸ್ತೆ ಮಾಡಿದ್ದಾರೆ, ಬಟ್ ಅಲ್ಲೂ ಬೆಟ್ಟ ಹತ್ತಲೇಬೇಕು. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ.